ಒಬ್ಬ ಸಾಮಾನ್ಯ ಸ್ಟ್ರೀಟ್ ಫೈಟರ್ ರಷ್ಯಾದ ಪ್ರೆಸಿಡೆಂಟ್ ಆಗಿದ್ದು ಹೇಗೆ? ವ್ಲಾದಿಮಿರ್ ಪುತಿನ್ ಅವರ ಜನನ 1952ರಲ್ಲಿ ಒಂದು ಬಡ ಕುಟುಂಬದಲ್ಲಿ ಆಗುತ್ತೆ. ಇವರು ಚೈಲ್ಡ್ಹುಡ್ ಅಲ್ಲಿ ತುಂಬಾ ಸಣ್ಣ ಹಾಗೂ ವೀಕ್ ಇರ್ತಾರೆ. ಇದರಿಂದ ಎಲ್ಲರೂ ಇವರನ್ನ ಗೇಲಿ ಮಾಡ್ತಿರ್ತಾರೆ. ಆದ್ರೆ ಪುತಿನ್ ಪ್ರತಿ ಬಾರಿ ಫೈಟ್ ಬ್ಯಾಕ್ ಮಾಡ್ತಾರೆ. ಇವ್ರಿಗೆ 12 ವರ್ಷ ಆಗೋವರೆಗೂ ಪ್ರತಿದಿನ ಸ್ಟ್ರೀಟ್ ಫೈಟ್ ಅಲ್ಲೇ ತಮ್ಮ ಸಮಯ ಕಳೀತಾರೆ. ಇದೇ ಫೈಟ್ ಇಂದ ಇವ್ರಿಗೆ ಪವರ್ ನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಇದರಿಂದ ಮಾರ್ಷಿಯಲ್ ಆರ್ಟ್ಸ್ ಕ್ಲಾಸಸ್ ಗೆ ಜಾಯ್ನ್ ಆಗಿ 13ನೇ ವರ್ಷಕ್ಕೆ ನ್ಯಾಷನಲ್ ಜೂಡೋ ಚಾಂಪಿಯನ್ ಕೂಡ ಆಗ್ತಾರೆ. ಇದೇ ಸಮಯದಲ್ಲಿ ಒಂದು ಸ್ಪೈ ಮೂವಿನ ನೋಡಿ ಒಬ್ಬ ಸ್ಪೈ ಆಗೋ ಕನಸನ್ನ ಕಾಣ್ತಾರೆ. 1975ರಲ್ಲಿ ಸೋವಿಯತ್ ಯೂನಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ KGB ಗೆ ಜಾಯ್ನ್ ಆಗ್ತಾರೆ. ಮುಂದಿನ 15 ವರ್ಷಗಳವರೆಗೆ ಇವರು ಒಬ್ಬ ಗೂಢಚಾರಿಯಾಗಿ ಮ್ಯಾನಿಪುಲೇಷನ್, ಅಂಡರ್ ಕವರ್ ಆಪರೇಷನ್ಸ್ ಅಂಡ್ ಇಂಟೆಲಿಜೆನ್ಸ್ ಟ್ಯಾಕ್ಟಿಕ್ಸ್ ನ ಕಲಿತಾರೆ. ಮುಂದೆ 1994ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ನಗರದ ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾಗಿ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರೆ. ಕೇವಲ 4 ವರ್ಷದ ಒಳಗೆ ರಷ್ಯನ್ ಪ್ರೆಸಿಡೆಂಟ್ ಬೋರಿಸ್ ಯಾಲ್ಸ್ಟಿನ್ ರ ವಿಶ್ವಾಸ ಗಳಿಸಿ ರಷ್ಯಾದ ಹೊಸ ಇಂಟೆಲಿಜೆನ್ಸ್ ಏಜೆನ್ಸಿ ಹೆಡ್ ಆಗ್ತಾರೆ. ನಂತರ ಕೆಲವೇ ತಿಂಗಳುಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ತಾರೆ. ಮುಂದೆ 2000ನೇ ಇಸ್ವಿಯಲ್ಲಿ ಇವರು ಎಲೆಕ್ಷನ್ ನ ಗೆದ್ದು ರಷ್ಯಾದ ಪ್ರೆಸಿಡೆಂಟ್ ಆಗಿ ಆಪೋಸಿಷನ್ ಅಂಡ್ ರಿಚ್ ಬಿಸ್ನೆಸ್ ಮನ್ ಗಳನ್ನ ತಮ್ಮ ಕಂಟ್ರೋಲ್ ಗೆ ತಗೊಳ್ತಾರೆ. ತಾವು ಲೈಫ್ ಟೈಮ್ ಪವರ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ 2020ರಲ್ಲಿ ಲಿಟ್ರಲಿ ಇವರು ಸಂವಿಧಾನವನ್ನೇ ಬದಲಾಯಿಸ್ತಾರೆ. ಇವತ್ತಿಗೂ ಸಹ ಪ್ರಪಂಚದ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಯಾರು ಅನ್ನೋ ಚರ್ಚೆ ನಡೆದ್ರೆ ಮೊದಲು ಬರೋ ಹೆಸರೇ ವ್ಲಾದಿಮಿರ್ ಪುತಿನ್.